ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಚಿತ್ರದುರ್ಗದ 7 ಸುತ್ತಿನ ಅಭೇದ್ಯ ಕೋಟೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಇಡಂಬೇಶ್ವರ ದೇವಾಲಯ. ಅಲ್ಲಿಗೆ ಹೋಗುವಂತ ಜಾಗ ಇದು. ಇಲ್ಲೇನಿದೆ, ಇದು ಮೆಟ್ಲುಗಳೆಲ್ಲ ಇತ್ತೀಚೆಗೆ ಮಾಡಿರೋದು, ಸರ್ಕಾರದವರು ಮಾಡಿರೋದು. ಬಟ್ ಈ ಕೋಟೆ ಎಲ್ಲ ಹಳೆಯದು. ಈ ಮೆಟ್ಲುಗಳನ್ನ ಮಾತ್ರ ಈಗ ಮತ್ತೆ ಇಲ್ಲಿರೋದು ಕಲ್ಲುಗಳನ್ನೇ ಮತ್ತೆ ಮರು ಜೋಡಣೆ ಮಾಡಿದ್ದಾರೆ. ನೋಡಿ, ನಮ್ಮ ಹನುಮಂತ ಇದ್ದಾನೆ. ಯಾರೋ ಪುಣ್ಯಾತ್ಮರು ಅದಕ್ಕೆ ಊಟ ಹಾಕ್ತಾ ಇದ್ದಾರೆ. ಇದು ಅದರ ಮುಖ್ಯ ದ್ವಾರ. ಇಲ್ಲಿ ನಮ್ಮ ನೋಡ್ಬೋದು, ಇದು ಇಂಚಸ್ಸು. ಇಲ್ಲಿ ಮರದ ಬಾಗಿಲುಗಳಿತ್ತು. ಇಲ್ಲಿ ಸೈನಿಕರು ವಿಶ್ರಾಂತಿ ಪಡೀತಿದ್ದು ಜಾಗ. ನೀವು ಇದನ್ನ ನೋಡಿರ್ತೀರಾ ಅನ್ಕೊಳ್ತೀನಿ. ಎಲ್ಲ ಚಿತ್ರಗಳಲ್ಲಿ ಈ ಕಲ್ಲಲ್ಲಿ ನಮ್ಮ ಸಾಯಿ ಕುಮಾರ್ ಅವ್ರನ್ನ ಕಟ್ಟಿ ಹೊಡಿತಾರಲ್ಲ, ಅದೇ ಇದು ನೋಡಿರ್ತೀರ. ಅದು ಮಠ. ಸೊ ಆ ಮಠದಲ್ಲಿ ಯಾರು ನಮ್ಮ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಏನಿರ್ತಾರೆ, ಅವರು ತಮ್ಮ ಕುಲ ಪುರೋಹಿತರು ಅಥವಾ ಕುಲ ಗುರುಗಳು ಅಥವಾ ರಾಜಗುರುಗಳು ಅಂತ ಏನ್ ಕರೀತಾರೋ ಅವರಿಗೋಸ್ಕರ ಕಟ್ಟಿದ ಮಠ ಅದು. ಇತ್ತೀಚೆಗೆ ಕಟ್ಟಿದ ಮಠ ಅದು. ನೋಡಿ, ಅಲ್ಲಿ ಮೇಲ್ಗಡೆ ಕಾಣ್ತಿದೆ. ಬೇರೆ ವಿಡಿಯೋಗಳಲ್ಲಿ ನೋಡಿರ್ತೀರಾ ಅನ್ಕೊಳ್ತೀನಿ. ನಮ್ಮ ಹಲವು ಕನ್ನಡ ಚಿತ್ರಗಳು ಚಿತ್ರೀಕರಣ ಆಗಿರೋದು ಅಲ್ಲೇ. ಇದು ಮಠ. ಅದ್ ಬಿಟ್ರೆ ಇದು ಮಂಟಪ. ಸೊ ನೋಡಿ, ಆಗಿನ ಕಾಲದಲ್ಲೇ ಎಷ್ಟು ಆಕರ್ಷಕವಾದ ಮಂಟಪನ ಕಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾವು ಎಷ್ಟು ಹಿಂದೆ ಉಳಿದಿದ್ದೀವಿ ಅನ್ಸುತ್ತೆ. ಸೊ ನೋಡಿ, ಇಲ್ಲಿ ಬಂದು 1-2 ನಿಮಿಷ ಹೀಗೆ ಕೂತ್ರೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ಇಲ್ಲೊಂದಿದೆ ಮಂಟಪ, ಅಲ್ಲೊಂದಿದೆ. ಅದೇ ಇಡಂಬೇಶ್ವರ ದೇವಾಲಯ, ಅದು ಕೋಟೆ. ಒಳಗಡೆ ಹೋಗೋಣ. ಇದು ಮಠದ ಮುಖ್ಯ ದ್ವಾರ. ಇದೇ ಮಠ. ನೀವು ಇಲ್ಲಿ ಖಂಡಿತ ಬರಬೇಕು. ಇದಕ್ಕೋಸ್ಕರನೇ ಅಂತ ಒಂದು ದಿನ ಬನ್ನಿ. ಇದನ್ನ ಸುಮ್ಮನೆ ಏನು ಪಾಸಿಂಗ್ ಅಲ್ಲಿ ನೋಡ್ಕೊ ಹೋಗ್ಬೇಡಿ. ಒಂದು ದಿನ ಇಲ್ಲಿ ಬಂದು ಸಂಪೂರ್ಣವಾಗಿ ನೋಡ್ಕೊಂಡು ಹೋಗಿ. ಇದು ಮಠ, ಪುರಾತನ ಮುರುಘಾ. ಇಲ್ಲಿ ನಿಮ್ಗೆ ಗೊತ್ತಲ್ಲ, ಇಲ್ಲಿ ಮುರುಘಾ ಸ್ವಾಮೀಜಿಗಳು ಇದ್ರು. ಮುರುಘಾ ಮಠ ಇದು. ಅದ್ರ ಇತಿಹಾಸನೂ ಇಲ್ಲಿದೆ, ನಿಮ್ಗೆ ತೋರಿಸ್ತೀನಿ. ಬಾಕ್ಲಾಕಿದ್ದಾರೆ ಮಠನ. ಚೆನ್ನಾಗಿದೆ ಮಠ. ನೋಡಿ, ಭರಮಣ್ಣ ನಾಯಕ, ನಾನು ಹೇಳಿದ್ನಲ್ಲ, ಬಿಚ್ಚುಗತ್ತಿ ಭರಮಣ್ಣ ನಾಯಕ, ಅವರು ಮಾಡಿದ್ದಿದ್ದು. ಅದು ಓದ್ಕೊಳ್ಳಿ. ಸೊ ಅದ್ ಬಿಟ್ರೆ ಇಲ್ಲೇ ಇದ್ರ ಹಿಂದೆನೆ ಅರಮನೆ ಇದ್ದಿದ್ದು. ಇದು ಅರಮನೆಗೆ ಹೋಗೋ ಮುಖ್ಯ ದ್ವಾರ. ಆದ್ರೆ ಈಗ ಅರಮನೆ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಅರಮನೆ ಈಗಿಲ್ಲ. ಅರಮನೆ ಸಂಕೀರ್ಣಕ್ಕೆ ಹಂಗೆ ಹೋಗೋದು. ಆದ್ರೆ ಈಗ ಇಲ್ಲಿದೆ. ನಾ ಅದೊಂದು ಮೇಲ್ಗಡೆ ತೋರಿಸಿದ್ನಲ್ಲ ಮತ್ತೊಂದು ವಿಡಿಯೋದಲ್ಲಿ, ಇಲ್ಲಿ ಹೋಗೋದು ಅರಮನೆ ಸಂಕೀರ್ಣಕ್ಕೆ. ನೋಡ್ಕೊಳ್ಳಿ, ಇಲ್ಲಿ ಹೋಗೋದು. ಹಿಂದ್ಗಡೆ ಇದೆ ಅರಮನೆ, ಆದ್ರೆ ಈಗ ಅಲ್ಲಿ ಯಾರು ಹೋಗಲ್ಲ. ಯಾಕಂದ್ರೆ ಎಲ್ಲ ಕಸ ಕಡ್ಡಿ ಸತ್ತೆ ಹಿಂಗ್ ಬೆಳ್ಕೊಂಡಿದೆ. ಸೊ ಇದು ಸಂಪಿಗೆ ಸಿದ್ದೇಶ್ವರ ದೇವಾಲಯ, ಸ್ವಾಮಿ ದೇವಾಲಯ ಇದು. ಸೊ ಇದನ್ನೆಲ್ಲ ನೋಡಿದ್ರೆ ಕೆಲವರು ಕೇಳ್ತಾರೆ, ದೇವ್ರ ಎಲ್ಲಾ ಕಡೆ ಇರ್ಬೇಕಾದ್ರೆ ದೇವಾಲಯ ಯಾಕೆ ಕಟ್ಟಬೇಕು ಅಂತ. ಇಲ್ಲಿಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಕಟ್ಟಬೇಕು ದೇವಾಲಯಗಳನ್ನ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಅಲ್ಲಿ ಮೇಲೆ ಹತ್ತು ಬಂದ ನಂತರ ಆತ್ಮತೃಪ್ತಿ, ಮನತೃಪ್ತಿ ಅಂತ ಏನಿದೆ ಇಲ್ಲಿ ನಿಮ್ಗೆ ಆಗತ್ತೆ. ಸೊ ಇದು ನನ್ನ ಆರಾಧ್ಯ ದೇವ ಈಶ್ವರನ ದೇವಾಲಯ, ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಅರ್ಚಕರಿಲ್ಲ ಅನ್ಸುತ್ತೆ. ಇಲ್ಲ, ನಾನು ಒಳಗಡೆ ಸ್ನಾನ ಮಾಡಿದ್ದೀನಿ, ಆದರೂ ಹೋಗಲ್ಲ. ಮಾಡಿದ್ದೀನಿ ಅಲ್ವಾ ಸ್ವಾಮಿ.
ಬಸವೇಶ್ವರ ಅವರಿದ್ದಾರೆ. ಸಂಪಿಗೆ ಸಿದ್ದೇಶ್ವರ ದೇವಾಲಯ ಇದು. ಸ್ವಾಮಿ ದರ್ಶನ ಆಯಿತು. ತಂದೆ ಬಿಡಪ್ಪ, ಇಲ್ಲಿ ಬನ್ನಿ, ನೀವು ಬಂದು ಒಂದು 10 ನಿಮಿಷ ಕೂತ್ಕೊಳ್ಳಿ. ಆ ಮನತೃಪ್ತಿನೇ ಬೇರೆ. ನಿಮಗೆ ಆತ್ಮತೃಪ್ತಿ ಜೊತೆ ಮನತೃಪ್ತಿನೂ ಆಗುತ್ತೆ. ನೋಡಿ, ಇದ್ರ ಇತಿಹಾಸನೂ ಇಲ್ಲೇ ಇದೆ. ಲಿಪಿ, ಕಲ್ಲಿನ ಲಿಪಿ, ಅದ್ರ ಇತಿಹಾಸನೂ ಇದೆ. ಖಂಡಿತವಾಗ್ಲೂ ಇದು ನಾಟ್ಯ ಮಂಟಪ ಅಂತ ಹೇಳಿದ್ರು. ಇಲ್ಲಿ ನಾಟ್ಯ ಮಾಡ್ತಿದ್ರು ಅಂತ ಪ್ರತೀತಿ. ಇಲ್ಲಿ ಇದ್ದುದೇ ಮೀನ್ಸ್ ಹಲವು ಏನು ವಿಗ್ರಹಗಳನ್ನ ಈ ದಾಳಿಕೋರ ಯಾರೋ ದುಷ್ಟ ಆಕ್ರಮಣ ಮಾಡಿದ್ನಲ್ಲ, ಅವನ್ನೆಲ್ಲ ಛಿದ್ರಗೊಳಿಸ್ಕೊಳ್ತಾನೆ. ಆದರೂ ಸಂತೃಪ್ತಿ ಅಂತೂ ಆಯಿತು. ಇಲ್ಲಿಗೂ ಬನ್ನಿ. ಇದು ಎಂಟ್ರೆನ್ಸು, ಇದು ಮಠ. ಸೊ ಇದು ಈ ವಿಡಿಯೋದಲ್ಲಿ ನಾ ಕೊಟ್ಟಂಥ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.